ನಮ್ಮ ಜೀವನದಲ್ಲಿ ಧರ್ಮವು ಅವಿಭಾಜ್ಯವಾಗಿರತಕ್ಕಂಥ ಅಂಗ ಆಗಬೇಕು. ಧರ್ಮ ಎಲ್ಲರೂ ಈ ಶಬ್ದವನ್ನು ಬಳಸ್ತಾರೆ. ಅದರ ಅರ್ಥ ಏನು ಅಂದರೆ ಧಾರಕತ್ವಾತ್ ಧರ್ಮ, ಯಾವುದು ಜಗತ್ತನ್ನು ಧರಿಸ್ತದೋ ಅದು ಧರ್ಮ ಅಂತ ಕರೆಸ್ಕೊಳ್ತದೆ. ಯಾವುದು ನಮ್ಮ ಕುಟುಂಬವನ್ನು ಧರಿಸ್ತದೋ ಅದು ಧರ್ಮ. ಯಾವುದು ನಮ್ಮ ಜೀವನವನ್ನು ನಿರ್ವಾಹ ಮಾಡ್ತದೋ ಅದು ಧರ್ಮ. ಮನುಷ್ಯನಿಗೆ ಆದಿವ್ಯಾಧಿಗಳು ಬರಬಹುದು, ಮಾನಸಿಕ ಚಿಂತೆಗಳು ಬರಬಹುದು, ದೈಹಿಕ ರೋಗಗಳು ಬರಬಹುದು. ಧರ್ಮದಿಂದ ಅದನ್ನೆಲ್ಲ ಪರಿಹರಿಸಲಿಕ್ಕೆ ಸಾಧ್ಯ. ಧರ್ಮೇಣ ಹನ್ಯತೆ ವ್ಯಾಧಿ, ಗ್ರಹಾಹ ಧರ್ಮೇಣ ಹನ್ಯಂತೆ. ಗ್ರಹಪೀಡೆ ಇರಬಹುದು, ಗ್ರಹಚಾರ ಅಂತ ಆ ಶಬ್ದವನ್ನು ಬಳಸ್ತಾ ಇರ್ತಾರೆ. ಎಲ್ಲ ಗ್ರಹಚಾರ, ಗ್ರಹಪೀಡೆ ಪರಿಹಾರ ಆಗಬೇಕಾದರೆ ಅದಕ್ಕೆ ಧರ್ಮಾನುಷ್ಠಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ನಾವು ಜಯಗಳಿಸಬೇಕಾದರೆ ಅದಕ್ಕೆ ಧರ್ಮ ಬೇಕು. ಯಥೋ ಧರ್ಮ ತಥೋ ಜಯ. ರಜಿ ಎಂಬಂಥ ಒಬ್ಬ ರಾಜ ಚಂದ್ರವಂಶದಲ್ಲಿರ್ತಾನೆ. ದೇವದಾನವರು ಅವರ ಯುದ್ಧ ಆಗುವ ಪ್ರಸಂಗ ಬಂದಾಗ ದೇವತೆಗಳು ಬ್ರಹ್ಮದೇವರಲ್ಲಿ ಕೇಳ್ತಾರೆ, ನಮಗೆ ಜಯ ಬರಲಿಕ್ಕೆ ಏನು ಮಾಡಬೇಕು? ಆಗ ಚತುರ್ಮುಖ ಬ್ರಹ್ಮದೇವರು ಹೇಳಿದಂಥ ಮಾತು ಇದು, ಯಥೋ ರಜಿಹಿ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ. ಎಲ್ಲಿ ರಜಿರಾಜ ಇರ್ತಾನೋ ಅಲ್ಲಿ ಧರ್ಮ ಇರ್ತದೆ, ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ ಬರ್ತದೆ. ಆದ್ದರಿಂದ ನೀವು ಭೂಲೋಕದ ರಜಿರಾಜನ ಸಹಾಯವನ್ನು ಪಡೀರಿ, ನಿಮಗೆ ಅದರಿಂದ ಜಯ ಬರ್ತದೆ ಅಂತ ಬ್ರಹ್ಮದೇವರು ಸಲಹೆ ಕೊಟ್ಟರು. ಇಂದ್ರಾದಿ ದೇವತೆಗಳು ಭೂಲೋಕಕ್ಕೆ ಬಂದು ಧರ್ಮಿಷ್ಠನಾದ ರಜಿರಾಜನ ಸಹಾಯ ಪಡೆದು ಯುದ್ಧದಲ್ಲಿ ಜಯಗಳಿಸಿದ್ದಾರೆ. ಆದ್ದರಿಂದ ಧರ್ಮೋ ಧಾರೇತಿ ಪ್ರಜಾಹ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವೇ ಜಗತ್ತನ್ನು ರಕ್ಷಣೆ ಮಾಡೋದು. ರಾಜರು ಧರ್ಮ ರಕ್ಷಣೆ ಮಾಡಿದರೆ ಸಾಕು. ರಾಜರ ಕೆಲಸ ಧರ್ಮ ರಕ್ಷಣೆ ಮಾಡಬೇಕು, ಮತ್ತು ಜಗತ್ತನ್ನು ಧರ್ಮ ತಾನಾಗೇ ರಕ್ಷಣೆ ಮಾಡ್ತದೆ. ಧರ್ಮವನ್ನು ನಾವು ದೂರ ಇಡಬಾರ್ದು. ಕೌರವರು ಧರ್ಮರಾಜನನ್ನು, ಯುಧಿಷ್ಠಿರನನ್ನು ದೂರ ಇಟ್ಟರು, ಕಾಡಿಗೆ ಕಳಿಸಿದರು. ಅದರಿಂದ ಏನಾಯಿತು ಪರಿಸ್ಥಿತಿ? ಕೊನೆಗೂ ಕೂಡ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಯಿತು, ಧರ್ಮಕ್ಕೆ ಪಟ್ಟಾಭಿಷೇಕ ಆಯಿತು. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ. ಆದ್ದರಿಂದ ಜೀವನದಲ್ಲಿ ನಾವು ಧರ್ಮವನ್ನು ಅಳವಡಿಸ್ಕೊಳ್ಬೇಕು. ನಮ್ಮ ಸೌಧ ನಿಂತಿರೋದೇ ಧರ್ಮಸ್ತಂಭದಲ್ಲಿ. ಧರ್ಮವೆಂಬಂಥ ಸ್ತಂಭ ಬಹಳ ಮುಖ್ಯ. ಮನೆಗೆ ಕಂಬ ಮುಖ್ಯ, ಅದರಂತೆ ಜಗತ್ತಿಗೆ ಧರ್ಮ ಬಹಳ ಮುಖ್ಯವಾಗಿದ್ದೆ. ಎಲ್ಲರೂ ಕೂಡ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಶಕ್ತಿಯನುಸಾರ ಧರ್ಮಾನುಷ್ಠಾನ ಮಾಡಿರಿ.